ಆಕೆ ಮನೆಯವರನ್ನ ಎದುರು ಹಾಕೊಂಡು ಪ್ರೀತಿಸಿ ಮದುವೆಯಾಗಿದ್ದವಳು. ಆದ್ರದೇ ಪ್ರೀತಿ ತನ್ನ ಬಾಳಿಗೆ ನರಕವಾಗುತ್ತೆ ಅಂತ ಊಹೆ ಕೂಡ ಮಾಡಿದವಳು. ಅದರಲ್ಲೂ ತನ್ನ ಕರುಳ ಬಳ್ಳಿಗಳ ಶವವನ್ನು ತಾನೇ ನೋಡುವಂತಹ ಸ್ಥಿತಿ ಬರುತ್ತೆ ಅಂದುಕೊಂಡವಳಲ್ಲ. ಅದು ಕೂಡ ಗಂಡನಿಂದಲೇ ಬಂದ ಆ ದುಸ್ಥಿತಿ ಕಂಡು ಕಂಗಾಲಾಗಿದ್ದಾಳೆ ಆ ನಟ. ಇತ್ತೀಚೆಗೆ ಅರೇಂಜ್ ಮ್ಯಾರೇಜ್ಗಳು ತುಂಬಾ ಕಡಿಮೆ ಆಗ್ತಿವೆ ಕಂಡ್ರೆ. ಎಲ್ಲಿ ನೋಡಿದ್ರು ಲವ್, ಆಮೇಲೆ ಮ್ಯಾರೇಜು. ಲವ್ ಮಾಡಿ ಮದುವೆ ಆಗುವುದು ತಪ್ಪಲ್ಲ, ಆದ್ರೆ ಮದುವೆ ಆದ ಮೇಲೆ ಹೇಗೆ ಬಾಳ್ವೆ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟು. ಈ ಜ್ಯೋತಿ ಬದುಕಲು ಅದೇ ಕಣ್ರಿ ಆಗಿತ್ತು. ಪ್ರೀತಿ ಮಾಡೋ ಸಮಯದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ಮದುವೆಯಾಗಿ 2 ಮಕ್ಕಳಾದ ಮೇಲೆ ಪ್ರತಿದಿನ ಈ ಮನೆಯಲ್ಲಿ ಜಗಳ. 2 ವರ್ಷದಿಂದ ಇದ್ರು ಸರ್, 2 ವರ್ಷದಿಂದ ಇದ್ರು. ಆಗಾಗ ಜಗಳ ಆಡ್ಕೊಂತಾರೆ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಈಗ ಒಂದ್ಸಲ ತಲೆ ಕಿತ್ತಾಕ್ತೀನಿ ಅಂತ ಹೇಳಿ ಜಗಳ ಮಾಡ್ತಾ ಇದ್ದ. ನಾವು ಒಂದ್ಸಲ ಬೈದು ಕಳ್ಸಿದ್ವಿ, ಇಲ್ಲಿ ಬರಬೇಡ ಹೋಗೋ ಅಂತ. ತಿರುಗಿ ಮತ್ತೆ ಬಂದಿದ್ದಾನೆ, ಅವ್ರವ್ರ ತಿರುಗಿ ಒಂದಾಗಿದ್ದಾರೆ. ಒಂದಾಗ್ಬಿಟ್ಟು ಈ ತರ ಮಾಡ್ಬೇಕು ಹೋಗಿದ್ದಾರೆ. ನಿಮ್ಗೆ ಅಂದ್ರೆ ಅಕ್ಕಪಕ್ಕರಿಗೆ ಅಂದ್ರೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅವರು ಈಚೆ ಇರಿ ಮತ್ತ ನಾವು ಇಲ್ಲಿಂದ ಇಲ್ಲಿ ಬಡ್ಕೊಂತ ಇದ್ರಲ್ಲ, ಹೊರಗಡೆ ಬಂದು ಹಂಗಿದ್ವಿ. ಒಂದು ಬರೋಷ್ಟತ್ತ ಆ ಅಮ್ಮ ಹುಡುಗಿ ಬಡ್ಕೊಂತ ಇತ್ತು. ಆ ಮಕ್ಕಳು ತಾಯಿ ಬಡ್ಕೊಂತ ಇದ್ಲು. ಏನಮ್ಮ ಅದು ಹಣ ಹಿಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಟ ನೋಡಿ ಅಂತ ಮಕ್ಕಳು ನೀಚೆ ಎತ್ಕೊಂಡು ಬಂದ್ಲು. ನೋಡಿದ್ರೆ ಮಕ್ಕಳು ಗಾಯ ಎಲ್ಲ ಆಗಿದೆ, ಇದೆಲ್ಲ ಆಗಿದೆ. ಆಮೇಲೆ ಎತ್ಕೊಂಡು ಸಾಯಿರಾಮ್ಗೆ ಆಟೋ ಬಂತು, ಒಂದು ಆಟೋ ತಗೊಂಡು ಕಳಿಸ್ತೀವಿ. ಫುಲ್ಲು ಸಿಕ್ಕಾಪಟ್ಟೆ ಯಾವಾಗ ಜಗಳ ಕುಡಿದ್ಬಿಟ್ಟು ಯಾವಾಗೂ ಜಗಳ, ಯಾವಾಗ ತಾಯಿ ನೋಡಿ ಅವ್ರ ತಾಯಿ ನೋಡ್ಯೋದು, ಹುಡುಗಿ ಅವ್ರ ತಾಯಿ ನೋಡೋದು, ಆ ಹುಡುಗಿನ ಹೊಡೆಯೋದು. ಅವನು ಗುಲ್ಬರ್ಗ ಕಡೆ ಅಂತ ಲವ್ ಮ್ಯಾರೇಜ್ ಅಂತೆ. ಅದು ನಮ್ಗೆ ಲವ್ ಮ್ಯಾರೇಜ್ ಅದು ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ. 2 ವರ್ಷ ಆಯ್ತು ಹತ್ರ ಸೇರ್ಕೊಂಡು. ಯಾವಾಗೂ ಜಗಳ ಆಡ್ತಾರೆ. ನಮಗೆ 1-2-3 ಸಲ ಬಂದು ಹೇಳಿದ್ರು ಓನರು. ಬಂದು ಹೇಳಿದ್ಮೇಲೆ ಬೈದು ಹೊಡೆದು ಕಳಿಸ್ದೆ, ಜಗಳ ಆಡ್ಬೇಡ ಹೋಗು ಅಂತ. ಆಮೇಲೆ ತಿರ್ಗಾ ಬಂದು ಅಲ್ಲಿ ಹೋಗೋದು, ಕೆಲಸ ಮಾಡೋದು, ಇದ್ರಲ್ಲಿ ಕಾಲು ಇಟ್ಕೊಳೋದು. ನಾನು ನೀನು ಚೆನ್ನಾಗಿರ್ತೀವಿ, ನೀನು ಜಗಳ ಆಡಲ್ಲ ಅಂತೇಳಿ ಮತ್ತೆ ಸೇರಿದ್ದಾನೆ. ಕೇಳಿದ್ರಲ್ಲ, ಲವ್ ಮಾಡಿ ಮದುವೆ ಮಾಡಿಕೊಂಡ ಸತೀಶ ಹೆಂಡತಿಯನ್ನ ಪ್ರತಿದಿನ ಹೊಡಿತಾ ಇರ್ತಾನೆ. ಅಷ್ಟೇ ಅಲ್ಲ, ಗಂಡನ ಕಿರುಕುಳ ತಡೆಯಲಾರದೆ ಎಷ್ಟೋ ದಿನ ತವರು ಮನೆಗೂ ಕೂಡ ಹೋಗಿರ್ತಾಳೆ. ಆದ್ರೆ ತವರು ಮನೆಗೆ ಬಂದ ಜ್ಯೋತಿಯನ್ನ ಪುಸ್ಲಾಯಿಸಿ ಮತ್ತೆ ತನ್ನ ಮನೆ ಕರ್ಕೊಂಡು ಹೋದ ಈ ಪಾಪಿ ಮತ್ತೆ ತನ್ನ ಕಿರುಕುಳವನ್ನ ಶುರು ಮಾಡ್ತಾನೆ. ಮಕ್ಕಳಿಗಾಗಿ ಗಂಡನ ಕಿರುಕುಳವನ್ನ ಸಹಿಸಿಕೊಂಡ ಜ್ಯೋತಿ ಇದೇ ಮನೆಯಲ್ಲಿ 2 ವರ್ಷದಿಂದ ವಾಸ ಮಾಡ್ತಿರ್ತಾಳೆ. ಅಂದ ಹಾಗೆ ಈ ಪಾಪಿ ಸತೀಶ ಸಿಕ್ಕಾಪಟ್ಟೆ ಕುಡಿತಾ ಇದ್ದಾಗ ಕುಡಿದ ಅವನಲ್ಲಿ ಏನು ಮಾಡ್ತಿದ್ದ ಅನ್ನೋದೇ ಅವನಿಗೆ ಅರ್ಥವಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಕಿರುಕುಳ ಕೊಡ್ತಿದ್ದ ಸತೀಶ ಮೊನ್ನೆ ಸಂಜೆ ಹೋಗಿ ಕೋಳಿ ಮಾಂಸ ಕೂಡ ತಂದಿದ್ದ. ಚಿಕನ್ ಸಾಂಬಾರ್ ಮಾಡಿ ಗಂಡನಿಗೆ ಊಟ ಬಡಿಸಿದ್ದ ಜ್ಯೋತಿ ಅಡಿಗೆ ಮನೆಯಲ್ಲಿ ಬೇರೆ ಕೆಲಸ ಮಾಡ್ತಿರ್ತಾಳೆ. ಮನೆಯ ಹಾಲ್ನಲ್ಲಿ ಊಟ ಮಾಡ್ತಿದ್ದ ಸತೀಶ ಸಾಂಬಾರ್ ಚೆನ್ನಾಗಿಲ್ಲ ಅಂತ ಗಲಾಟೆ ಶುರು ಮಾಡ್ತಾನೆ. ಹಾಗೆ ಜ್ಯೋತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾಳೆ. ಆದ್ರ ಆತ ಸಮಾಧಾನ ಆಗೋದಿಲ್ಲ. ಅದರ ಬದಲು ಜ್ಯೋತಿ ಮೇಲೆ ಸುತ್ತಿಗೆಯಿಂದ ಹಲ್ಲೆ ಮಾಡ್ತಾನೆ. ಸುತ್ತಿಗೆ ಇಡ್ತಿದ್ದ ಜ್ಯೋತಿ ಅವತ್ತೇ ಕಂಪ್ಲೇಂಟ್ ಕೊಟ್ಟು 4 ಬಿಗಿಸಿದ್ರೆ ಸರಿ ಹೋಗ್ತಿತ್ತೋ ಏನೋ. ಆದ್ರೆ ಕಟ್ಕೊಂಡ ತಪ್ಪಿಗೆ ಗಂಡ ಅನ್ನೋ ಅಭಿಮಾನಕ್ಕೆ ಕಂಪ್ಲೇಂಟ್ ಕೊಡೋದಿಲ್ಲ. ಮಾರನೇ ಬೆಳಿಗ್ಗೆ ಎಂದಿನಂತೆ ಮಕ್ಕಳನ್ನ ಶಾಲೆಗೆ ಬಿಟ್ಟು ಕೆಲಸಕ್ಕೆ ಹೋದ ಜ್ಯೋತಿ ಮನೆಗೆ ಬಂದು ನೋಡಿದ್ರೆ 2 ಮಕ್ಕಳು ಫ್ಯಾನ್ನಲ್ಲಿ ನೇತಾಡ್ತಿರ್ತಾವೆ.
ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದ ಒಂದು ಮಗುವನ್ನ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡ್ತಾಳೆ. ಆದ್ರ ಆ ಮಗು ಕೂಡ ಬದುಕೋದಿಲ್ಲ. ಎಂತ ದುರಂತ ನೋಡ್ರಿ. ಜನ್ಮ ಕೊಟ್ಟ ಮಕ್ಕಳನ್ನೇ ಕೊಂದು ಹಾಕಿರೋ ಈ ಪಾಪಿಗೆ ಅದ್ಯಾವ ಶಿಕ್ಷೆ ಆಗಬೇಕು ಅಂತ ನೀವೇ ಹೇಳಿ. ಇನ್ನು ಮನೆ ಮಂದಿಯನ್ನ ವಿರೋಧ ಕಟ್ಟಿಕೊಂಡು ಪ್ರೀತಿಸಿ ಇವನನ್ನ ಮದುವೆಯಾದ ಜ್ಯೋತಿ ಈಗ ತನ್ನ ಕರುಳ ಬಳ್ಳಿಯನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಜ್ಯೋತಿ ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಸುಬ್ರಹ್ಮಣ್ಯಪುರ ಪೊಲೀಸರು ಈಗ ಸತೀಶ್ ಕುಮಾರ್ರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಕ್ಕಳನ್ನ ಕೊಂದ ಸತೀಶ್ ಕುಮಾರ್ಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಮುಂದಿನ ಸ್ಟೋರಿ ಹೋಗೋಣ. ಒಂದು ಬ್ರೇಕ್ ನಂತರ